ಗೊತ್ತಿಲ್ಲ ಈ ಈ ಬಿಲ್ಲು ಅಂತಿಮವಾಗಿ ಜಾರಿಗೆ ಬರ್ತಾ ಈ ಮಸೂದೆ ಮತ್ತು ಈ ನಿಯಮ ದೇಶದಲ್ಲಿ ಅಂತ. ಬಟ್ ಅದರದ್ದೊಂದು ಆರಂಭದ ಲಕ್ಷಣವನ್ನು ತೋರಿಸಿದ್ದಾರೆ. ಆದರೆ ಅದರದ್ದು ಆರಂಭದ ದಿನವೇ ವಿಪರೀತವಾದ ವಿರೋಧವು ವ್ಯಕ್ತವಾಗಿದೆ. ಇದರ ಕತೆ ಇಷ್ಟೇ. ಒಂದು ದೇಶ ಒಂದು ಚುನಾವಣೆ ಎಂಬ ಒಂದು ಕಾನ್ಸೆಪ್ಟಿನಲ್ಲಿ ಈ ಹೊಸ ಮಸೂದೆ ಬಿಲ್ಲನ್ನು ತರಲಾಗಿದೆ. ಅಂದರೆ ಅರ್ಥ, ಭಾರತ ದೇಶದಲ್ಲಿ ಎಲ್ಲ ವಿಧಾನಸಭೆಗಳು ಮತ್ತು ರಾಜ್ಯ ಲೋಕಸಭೆಗೆ ಒಮ್ಮೆಲೆ ಚುನಾವಣೆಯನ್ನು ನಡೆಸುವುದು ಏಕಕಾಲದಲ್ಲಿ. ಇದಕ್ಕೆ ಸಂವಿಧಾನದ ತಿದ್ದುಪಡಿ ಆಗಲೇಬೇಕು. 2/3 ಬಹುಮತವೂ ಬೇಕು ಅದಕ್ಕೆ ಸದನಗಳಲ್ಲಿ, ಮೇಲ್ಗಡೆ ಸದನದಲ್ಲಿ. ಅದಾದ ನಂತರ 15 ರಾಜ್ಯಗಳೋ ಏನೋ ಮಿನಿಮಮ್, ಕಡಿಮೆ ಎಂದರೆ ಕನಿಷ್ಠ ರ್ಯಾಟಿಫೈ ಮಾಡಬೇಕು ಅದನ್ನು. ಅದು ಆಮೇಲಿನ ವಿಚಾರ. ಆದರೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಸಂವಿಧಾನದ 229ನೇ ತಿದ್ದುಪಡಿಯನ್ನು ಕೇಂದ್ರ ಕಾನೂನು ಮಂತ್ರಿಗಳು ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದರು. ಕೂಡಲೇ ವಿಪಕ್ಷಗಳು ವ್ಯಾಪಕವಾಗಿ ಟೀಕೆಯನ್ನು ಮಾಡಿದವು. ಬಹುತೇಕ ಟೀಕೆಗಳು ರಾಜಕೀಯದ ಆಧಾರದಲ್ಲೇ ಇದ್ದಂಗೆ ಇದೆ. ಅದು ಭಾಳ ಬೇರೆ ಆಧಾರಕ್ಕಿಂತ ಆ ರಾಜಕೀಯದ ಆಧಾರನೇ ಇದ್ದಂಗಿದೆ. ಏನೋ ಕೊನೆಗೆ ಇಡೀ ಸದನ ಅನ್ಕೋತು ಇದನ್ನು JPC ಅಂದರೆ ಜಂಟಿ ಸದನ ಸಮಿತಿಗೆ ಕೊಟ್ಟು ಬಿಡೋಣ, ಪಾರ್ಲಿಮೆಂಟರಿ ಕಮಿಟಿಗೆ. ಅದಕ್ಕೊಂದು ಮತ ಹಾಕಿದ್ರು, ಕೊಡೋಣ ಅಂತಾಯಿತು, ಕೊಟ್ಟಿದ್ದಾರೆ. ಈಗ ಅವರು ಅದನ್ನು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಏನು ಮಾಡುತ್ತೋ ಏನೋ, ಅವ್ರೇನು ಮಾಡ್ತಾರೋ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಯಾವುದುವೆ ನಮಗೆ. ಈ ವೋಟಿಂಗಲ್ಲಿ ಇವತ್ತು ಸಂಸದರು ಮತವನ್ನು ಹಾಕಿದ್ರು ಲೋಕಸಭೆಯಲ್ಲಿ. ಪ್ರಥಮ ಬಾರಿಗೆ ಈ ಲೋಕಸಭೆ ಹೊಸ ಕಟ್ಟಡಕ್ಕೆ ಬಂದ ಮೇಲೆ ಇವತ್ತೇ ಮೊದಲ ಬಾರಿಗೆ ಈ ವೋಟಿಂಗಲ್ಲಿ ಹಾಕಿದ್ದಾರೆ. ಗೊತ್ತಿಲ್ಲ, ಮುಂದೆ ಯಾರು ಹೇಳ್ಬೋದು ಸರಿ ಇಲ್ಲ, ಅದು ಟ್ಯಾಂಪರ್ಡ್, ಇಲ್ಲೂ ಟ್ಯಾಂಪರಿಂಗ್ ಹೇಳ್ಬೋದು, ಗೊತ್ತಿಲ್ಲ, ಹೇಳಿದ್ದು ಸುಮ್ಮನೆ ಹೇಳಿದ್ದು. ಆಲ್ ರೈಟ್, ಏನಿದು ಒಂದು ದೇಶ ಒಂದು ಚುನಾವಣೆ? ವಿಪಕ್ಷಗಳ ಟೀಕೆ ಏನು, ಯಾಕೆ, ನಮಗೇನಿದ್ರಿಂದ? ನಮಗೆ ಭಾಳ ದೊಡ್ಡ ವ್ಯತ್ಯಾಸ ಆಗತ್ತೆ ಅಂತ ನನಗೇನು ಅನಿಸಲ್ಲ. ಅಂದರೆ ಒಬ್ಬ ಮತದಾರನಾಗಿ ಒಂದು ವೋಟನ್ನು ಹಾಕುವ ಬದಲು ಆ ದಿನ ನಾನು 2 ಮತವನ್ನು ಹಾಕ್ಬಿಟ್ಟು ಬರ್ತೀನಿ. ಲೋಕಸಭೆಗೆ ಮತ್ತು ವಿಧಾನಸಭೆ, ಲೋಕಸಭೆಗೊಂದು, ವಿಧಾನಸಭೆಗೊಂದು. ಕೆಲವು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಅಥವಾ ಮರುಚುನಾವಣೆಗಳು ನಡೆಯುವಂತಹ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾರರು 2 ಮತ ಹಾಕಿರೋದು ಉಂಟು. ಈಗ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಲೋಕಸಭಾ ಚುನಾವಣೆಯೂ ನಡೀತಾ, ಅಲ್ಲಿ ಒಂದೋ ಎರಡೋ ನಡೀತದ್ದು. ಅದಕ್ಕೆ ಜನ ಆ ಕ್ಷೇತ್ರದಲ್ಲಿ 2 ಮತನೇ ಹಾಕಿರ್ತಾರೆ. ಹಾಗಾಗಿ ಹಾಕಿರೋದು ಉಂಟು. ಹಾಗಾಗಿ ಮತದಾರರಾಗಿ ನಮಗೆ ಬಹುದೊಡ್ಡ ವ್ಯತ್ಯಾಸವಾಗತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಮತದಾರರಾಗಿ. ಹಾಗಾದರೆ ಏನಿದು ಟೀಕೆ? ಏನು ಯಾರದ್ದು? ವಿಪಕ್ಷ. ಒಕ್ಕೂಟ ವ್ಯವಸ್ಥೆ ದುರ್ಬಲವಾಗತ್ತೆ, ರಾಜ್ಯಗಳ ಸ್ವಾಯತ್ತತೆ ನಾಶ ಆಗಿಬಿಡುತ್ತೆ ಅಂತಾರೆ. ಒಕ್ಕೂಟ ವ್ಯವಸ್ಥೆ ದುರ್ಬಲ ಹೇಗಾಗತ್ತೆ? ಸ್ವಾಯತ್ತತೆ ಅಂತೂ ನಾಶ ಆಗಲಿಕ್ಕಿಲ್ಲ. ಯಾಕಂದರೆ ಇದು ಚುನಾವಣೆ ನಡೆಯುತ್ತೆ ಹೊರತು ರಾಜ್ಯದ ಅಧಿಕಾರವನ್ನು, ರಾಜ್ಯಾಧಿಕಾರಗಳನ್ನು ಯಾವುದು ಕಸ್ಕೊಳ್ಳಲ್ಲ, ಅದು ಕಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಕ್ಕೂಟ ವ್ಯವಸ್ಥೆ ದುರ್ಬಲ ಅನ್ನೋದು ಯಾಕೆ ಅಂತಂದರೆ, ಸ್ಥಳೀಯವಾಗಿ ನಾನು ಗೆಲ್ಲಬಹುದಾದ ಪರಿಸ್ಥಿತಿ ಇರುತ್ತೆ. ರಾಷ್ಟ್ರೀಯ ಚುನಾವಣೆ ಜೊತೆ ನಡೆದಾಗ ಅದರ ಪ್ರಭಾವದಲ್ಲಿ ಜನ ಹೋಗಿ ಮತವನ್ನು ಸ್ಥಳೀಯ ರಾಜ್ಯ ಚುನಾವಣೆಗೂ ಹಾಕಿಬಿಟ್ರೆ ನನಗೆ ನಷ್ಟವಾಗತ್ತದು ಅನ್ನೋ ಒಂದು ಭಾವನೆ ಇದ್ದಂಗಿದೆ. ರಾಜ್ಯಗಳ ಅಧಿಕಾರ ಮೊಟಕು ಮಾಡುವ ಆತಂಕ. ಮೊಟಕಾಗಕ್ಕಾಗಲ್ಲ ಅಂತ ನಾನು ರಾಜ್ಯಗಳ ಅಧಿಕಾರನ. ಎಕ್ಸೆಪ್ಟ್ ಏನು ಅಲ್ಲ ಆಗುತ್ತೆ ಅನ್ನೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಲ್ಲಲ್ಲ, ಹೇಗೆ ಅಂತಂದರೆ ಅವರು ಅಧಿಕಾರ ಅಂದರೆ 5 ವರ್ಷಕ್ಕೆ ನಾವು ಆಯ್ಕೆಯಾಗಿ ಬಂದಿರೋರು ಹಿಂದಕ್ಕೆ ಹೋಗ್ತೀವಿ, ಮೊಟಕಾಗೋಗ್ಬಿಡ್ಬೋದು, 4 ವರ್ಷಕ್ಕೆ ಇಳಿಬೋದು ಅಂತೆಲ್ಲ ಅವ್ರದ್ದು ಅಭಿಪ್ರಾಯ ಇದೆ. ಹಿಂದೆ ಕೆಲವೊಮ್ಮೆ ಫಾರ್ ಎಕ್ಸಾಂಪಲ್ ಈಗ ಮೇಯರ್ಗಳು ನಮ್ಮನ್ನು ತೆಗ್ಯಕ್ಕೆ ಬರಲ್ಲ, ಮೊದಲೇನೆ ನಾನು ಆಯ್ಕೆ ಆಗಿರೋದು ಇಷ್ಟು ದಿನಕ್ಕೆ 1 ವರ್ಷಕ್ಕೆ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಗೆದ್ದಿರೋದಿದೆ. ಹಾಗಾಗಿ ಅದಿದೆ. ಬಟ್ ಸಂವಿಧಾನದ ತಿದ್ದುಪಡಿಯ ಮೂಲಕ ಬಂದಾಗ ಅದು ಆಗಬಹುದು ಮೊಟಕು. ಹೇಗೆ? 29ರಲ್ಲಿ ನಮ್ಮ ಚುನಾವಣೆ ಮತ್ತೆ ಲೋಕಸಭೆ ನಡೀಬೇಕು. ಆ ಲೋಕಸಭೆ ಚುನಾವಣೆ ಜೊತೆಯಲ್ಲೇ ರಾಜ್ಯಗಳ ವಿಧಾನಸಭೆ ಚುನಾವಣೆಯೂ ನಡೆಯಬಹುದು ಅನ್ನೋದು ಈ ಬಿಲ್ಲಿನ ಲೆಕ್ಕಾಚಾರ. ಆಗೇನಾಗತ್ತೆ ಅಂದರೆ 30ಕ್ಕೆ ಯಾವುದಾದ್ರೂ ರಾಜ್ಯ ಚುನಾವಣೆಗೆ ಹೋಗಬೇಕಾಗಿದ್ದರೆ ಅಲ್ಲಿಯ ವಿಧಾನಸಭೆ ಅದನ್ನು ಹಿಂದಕ್ಕೆ ತಂದು 29ಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ 1 ವರ್ಷ 28ಕ್ಕೆ ಹೋಗೋರು ಯಾರು ಒಬ್ಬರಿದ್ದರೆ ಅವ್ರನ್ನ ಮುಂದಕ್ಕೆ ಹಾಕ್ಬಿಟ್ಟು 29ಕ್ಕೆ ತೊಗೊಂಡು ಹೋಗ್ತಾರೆ. ಅದು ಹಾಗೆ ಮಾಡೋಕ್ಕಾಗೋದು ಅದನ್ನು. ದಟ್ ಈಸ್ ದೇರ್ ಐಡಿಯಾ. ಗೊತ್ತಿಲ್ಲ ಅದು ಏನು ಮಾಡ್ತಾರೋ.
ಏಕಕಾಲದ ಚುನಾವಣೆಯಿಂದ ಸ್ಥಳೀಯ ಸಮಸ್ಯೆಗಳು ಮರೆಯಾಗಬಹುದು. ಈ ಫಿಯರು ಭಾಳ ರಾಜ್ಯ ಪಕ್ಷಗಳಿಗಿವೆ. ರಾಷ್ಟ್ರೀಯ ಪಕ್ಷಗಳು ಇದನ್ನು ಹೇಳಲಿಕ್ಕಾಗಲ್ಲ, ರಾಜ್ಯ ಪಕ್ಷಗಳು ಇದನ್ನು ಹೇಳ್ಬೋದು ಬೇಕಾದ್ರೆ. ಕಾಂಗ್ರೆಸ್ ಇದನ್ನು ಮಾತಾಡಬಾರ್ದು. ಹೇಗೆ ಸರ್? ಕಾಂಗ್ರೆಸ್ ರಾಜ್ಯ ಪಕ್ಷ ಅನ್ನೋದಾದರೆ ಕರೆಕ್ಟು. ಟೆಕ್ನಿಕಲಿ ಕಾಂಗ್ರೆಸ್ಸುವೇ 2 ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಒಪ್ಕೋತೀನಿ, 3 ರಾಜ್ಯದಲ್ಲೇನೋ ಅಧಿಕಾರದಲ್ಲಿದೆ ಒಪ್ಕೋತೀನಿ. ಬಟ್ ಒಂಥರ ಲೋಕಲ್ ಪಕ್ಷ ಆದಂಗೆ ಆಗೋಗ್ಬಿಟ್ಟಿದೆ ಅದರ ಪರಿಸ್ಥಿತಿ ಇವತ್ತು. ಬಟ್ ಸ್ಟಿಲ್ ಅದು ರಾಷ್ಟ್ರೀಯ ಪಕ್ಷವೆಂದೇ ಕರೆಸ್ಕೊಳತ್ತೆ. ಅವರಲ್ಲ, ಲೋಕಲ್ ಪಕ್ಷಗಳು ಅಂದರೆ DMKನೋ SP ನೋ JDS ಯಾರ್ಯಾರೋ ಮಾತಾಡ್ಬೋದು ಬೇಕಾದ್ರೆ. ಪ್ರಾದೇಶಿಕ ಪಕ್ಷ. ಯಾಕೆ ಅಂದರೆ ಸ್ಥಳೀಯ ಇಶ್ಯೂಗಳನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ವಿಧಾನಸಭಾ ಚುನಾವಣೆಯಲ್ಲಿ ನೀವು ಲೋಕಸಭೆ ಜೊತೆ ತಂದು ಬಿಟ್ಟಾಗ ರಾಷ್ಟ್ರೀಯ ವಿಷಯ ಯಾವ್ದಾದ್ರು ಬಂದ್ಬಿಟ್ಟು ನಮ್ಮ ಸ್ಥಳೀಯ ವಿಷಯ ಎಲ್ಲ ಮರೆಯಾಗ್ಬಿಡ್ಬೋದು. ಆಮೇಲೆ ಭಾವನಾತ್ಮಕವಾಗಿ ನಾವು ನಡೆದು ಬಿಟ್ರೆ ಒನ್ ಸೈಡ್ ಆಗ್ಬಿಡ್ಬೋದು ಅಂತ ಅವ್ರ ಭಯ. ಏಕಕಾಲದ ಚುನಾವಣೆ ನಡೆಸುವುದು ಕಷ್ಟವಾಗಬಹುದು ಅಂತ. ಕಷ್ಟ ಏನಾಗಲಿಕ್ಕಿಲ್ಲ ಅದು. ಯಾಕಂದರೆ ಭಾಳ ಜನ ತಪ್ಪು ತಿಳ್ಕೊಂಡಂಗಿದೆ, ವಿಪಕ್ಷಗಳ ಸಾಮರ್ಥ್ಯ ದುರ್ಬಲಗೊಳಿಸಬಹುದು. ವಿಪಕ್ಷಗಳ ಸಾಮರ್ಥ್ಯ ದುರ್ಬಲಗೊಳಿಸೋದು ಹೇಗೆ? ಎಲ್ಲರಿಗೂ ಒಂದೇ ಅಲ್ವಾ? ಕಾಂಗ್ರೆಸ್ಗೂ ಒಂದೇ, BJPಗೂ ಒಂದೇ ರಾಷ್ಟ್ರೀಯ ಪಕ್ಷಗಳಲ್ಲಿ. ಇನ್ನು ಲೋಕಲ್ ಪಕ್ಷಕ್ಕೆ ನೀವು ಹೆಂಗಿದ್ರು ಬೇರೆ ರಾಜ್ಯಕ್ಕೇನು ಹೋಗಲ್ಲಪ್ಪ, ನಿಮ್ಮ ರಾಜ್ಯದಲ್ಲಿ ನೀವು ಕ್ಯಾನ್ವಾಸ್ ಮಾಡ್ಕೋತೀರಿ, ಏನು ಡಿಫ್ರೆನ್ಸ್ ಏನಾಗಲ್ಲ, ಏನು ವ್ಯತ್ಯಾಸ ಆಗಲ್ಲ ಅದು. ಬಟ್ ಏಕಕಾಲದಲ್ಲಿ ನಡೆಸೋದು ಕಷ್ಟ ಆಗ್ಬೋದು ಅಂತ ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ಏಕಕಾಲಕ್ಕೆ ಒಂದಿನ ಅಂತಾರೆ. ಅಲ್ಲ 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 ಅಲ್ಲ, ಅದು ಕೂಡ ಒಂದು 6 ಹಂತದಲ್ಲೋ 7 ಹಂತದಲ್ಲೋನೇ ನಡೆಯುತ್ತೆ. ಈಗ ಹೇಗೆ ಕೆಲವು ಕಡೆ ಹಾಗೇ ನಡೆಯುತ್ತೆ ಚುನಾವಣೆ. ಅಂದರೆ ದಕ್ಷಿಣ ಭಾರತದ 4 ರಾಜ್ಯಗಳೋ 5 ರಾಜ್ಯಗಳೋ 2 ಒಟ್ಟಿಗೆ ನಡೆಯೋದು, ಇನ್ಯಾವುದೋ ನಡೆಯೋದು, ಹೀಗೆ ನಡೆಯುತ್ತೆ. ಏಕಕಾಲಕ್ಕೆ ಅಂದರೆ ಎಲ್ಲ ಒಂದೇ ಡೇ ನಡೀರಪ್ಪ ಅಂತಂದ್ಬಿಟ್ಟು ಹೋಗಲ್ಲ, ಹಂಗೇನು ಹೋಗಲ್ಲ ಅದು. ಆಲ್ ರೈಟ್, ಇವ್ರದ್ದೇನು ವಾದ? ಸರ್ಕಾರದ ವಾದ ಏನು? ಆರ್ಟಿಕಲ್ 360A ಅದರದ್ದು ಉಲ್ಲಂಘನೆ ಆಗಲ್ಲ ಅಂತಿದ್ದಾರೆ. ದಟ್ಸ್ ಓಕೆ. ರಾಜ್ಯದ ಅಧಿಕಾರ ಕಸಿದುಕೊಳ್ಳಲ್ಲ ಅಂತಿದ್ದಾರೆ. ನನ್ನ ಪ್ರಕಾರ ಕಸಿದುಕೊಳ್ಳಕ್ಕಾಗಲ್ಲ, ಅಧಿಕಾರವನ್ನು ಕಸಿದುಕೊಳ್ಳಕ್ಕಾಗಲ್ಲ ಅಂತಾನೆ ಹೇಳೋದು. ಅಂದರೆ ಅವ್ರು ಹೇಳ್ತಿರೋದು 5 ವರ್ಷದ ಅವಧಿಯನ್ನು ಕಸಿದು ಬಿಡ್ತಾರೇನೋ ಕೆಲವರದ್ದು ಅಂತ. ಕೆಲವರು ಕಸಿಬೋದು, ಕೆಲವ್ರಿಗೆ ಲಾಭ ಆಗ್ಬೋದು. ಆ ಟರ್ಮ್ನ ಮುಗಿಸೋಕ್ಕಾಗಲ್ಲ. ಇನ್ನು ಒಕ್ಕೂಟ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಲ್ಲ ಅಂತ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲಿಕ್ಕಿಲ್ಲ. ಬಿಕಾಸ್ ಇಸ್ ನಾಟ್ ಎ ಟ್ಯಾಕ್ಸೇಷನ್ ಪಾಲಿಸಿ ಏನಲ್ಲ, ಅಥವಾ ಇನ್ಯಾವುದೋ ಅಲ್ಲ. ಹಾಗಾಗಿ ಅದು ಹಿಂಗಾಗುತ್ತೋ ಗೊತ್ತಿಲ್ಲ. ಸರಿ, ಒಕ್ಕೂಟ ವ್ಯವಸ್ಥೆಯಿಂದ ಹೊರ ಹೋಗಲು ರಾಜ್ಯಗಳಿಗೆ ಅಧಿಕಾರ ಇಲ್ಲ. ಈ ಬಿಲ್ ಆಕಸ್ಮಿಕವಾಗಿ ಬಂದಿಲ್ಲ. ಈ ಬಿಲ್ಲನ್ನು ತರಕ್ಕೆ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಅವರೆಲ್ಲ ಚರ್ಚೆ ಮಾಡಿ ಕೊಟ್ಟಿರುವ ಶಿಫಾರಸುಗಳ ಆಧಾರದ ಮೇಲೆ ಇದನ್ನು ತಂದಿದ್ದಾರೆ. 21 ವರ್ಷದಿಂದ ಈ ವಿಷಯ ಬಾಕಿ ಇದೆ, ನಾವು JPC ಕೊಡ್ತೀವಿ, ಅದು ಪ್ರಶ್ನೆ ಬೇರೆ ಅಂತ ಅವ್ರು ಹೇಳ್ತಾರೆ ಸರ್ಕಾರದವರು. ಎಸ್, आर्टिकल 368 का ये उल्लंघन करता है। माननीय अध्यक्ष जी, आर्टिकल 368 संविधान में जो संशोधन करने की प्रक्रिया है उसके बारे में बताता है और संसद को शक्ति देता है। तो ऐसा तो है नहीं कि 368 संविधान में ही लिखा हुआ है। ये संशोधन राज्यों को संविधान प्रदत्त शक्तियों को न तो कम करता है और न ही छीनता है। ये जो संशोधन है एकदम संविधान सम्मत हम लेकर के आए। दूसरा, बाबा साहब ने कहा था भारतीय संघ राज्यों के बीच किसी समझौते का परिणाम नहीं है। ये बाबा साहब का कोट ही है। राज्यों को फेडरेशन से अलग होने का अधिकार नहीं है। फेडरेशन एक संघ है और इसका स्वरूप अविनाशी है, कोई नहीं बदल सकता। मैं हमारे पूर्व राष्ट्रपति रामनाथ कोविंद जी का धन्यवाद करना तो चाहूंगा और उनके जो HLC में जुड़े हुए सदस्य हैं उनका भी धन्यवाद करना चाहूंगा। गृह मंत्री जी भी उसमें थे। कितने डिटेल डिस्कशन हुआ, ये कह रहे अचानक ही आ गया। अध्यक्ष जी, 1983 से चुनाव आयोग ने अपनी वार्षिक रिपोर्ट में लोकसभा और विधानसभाओं के चुनाव एक साथ कराने के विचार किया। 41 साल से पेंडिंग है ये। अलग अलग कमेटियों ने भी क्या, स्टैंडिंग कमेटी ने भी क्या, फिर HLC गठित हुई। ये कह रहे दलों से बात नहीं हुई। हमारा जो नेता है नरेंद्र मोदी जी, उसके बारे में एक बात तो कहना चाहूंगा कि जो 41 साल से मामला पेंडिंग था किसी ने ध्यान नहीं दिया और नरेंद्र मोदी जी ने ध्यान दिया। ಒಂದು ಕಡೆ ದುಡ್ಡು ಉಳಿಯತ್ತೆ, ಸಮಯ ಉಳಿಯತ್ತೆ ಅನ್ನೋದೆಲ್ಲ ವಾದ ಇದೆ. ಪ್ಲಸ್ ಈ ದೇಶದಲ್ಲಿ ಭಾಳ ರಾಜಕೀಯ ಮುಖಂಡರುಗಳು, ರಾಜಕೀಯದ ಹಿಂಬಾಲಕರು, ಬಾಲಕರು, ಏನಾರಾಗಲಿ, ಬಾಲಕರೋ ಯುವಕರೋ ವಯಸ್ಕರೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದು ಯಾವುದೋ ಒಂದು ಬಾಲ, ಅಷ್ಟು ಮಾತ್ರ ನಿಜ. ಅವ್ರುಗಳು ಜೀವನವನ್ನೇ ಈ ಆಂದೋಲನ ಜೀವಿಗಳು ಅನ್ನೋ ಥರ ಚುನಾವಣಾ ಜೀವಿಗಳಾಗಿ ಜೀವನ ಮಾಡ್ತಾರೆ. ಅವರು ಅವ್ರಿಗೆ ಅದೇ ಕೆಲಸ, ಇನ್ನೇನು ಕೆಲಸವೇ ಇಲ್ಲ ಅವ್ರಿಗೆ ಲೈಫಲ್ಲಿ.
ಇಲ್ಲಿಂದ ಅಲ್ಲಿಗೆ ಹಾರು ಚುನಾವಣೆ, ಅಲ್ಲಿಂದ ಏನು ಇವರೇ ದೊಡ್ಡ ಮತಗಳನ್ನು ತಂದು ಕೊಟ್ಬಿಟ್ಟು ಪಲ್ಟಾ ಮಾಡಿಬಿಡ್ತೀವಿ ಅದನ್ನು ಎಲ್ಲಿ ರಿಸಲ್ಟು ಅನ್ನೋ ಥರ ಒಂದು ಕಾಲಾಣಿ ಮತ ತಂದು ಕೊಡೋಕ್ಕಾಗದೇ ಇರೋರೆಲ್ಲ ಫುಲ್ ಬ್ಯುಸಿ ಈ ದೇಶದಲ್ಲಿ ಚುನಾವಣೆಯಲ್ಲಿ. 3 ಹೊತ್ತು ಅದೇ ಕೆಲಸ. ಚುನಾವಣೆ ನಡೆಸಿ. ಎರಡನೇದು ಪದೇ ಪದೇ ಚುನಾವಣೆಗಳು ಬಂದಾಗ ಅಡ್ಮಿನಿಸ್ಟ್ರೇಷನ್ನು ಸ್ಮೂತನ್ನಾಗಿರಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಹಾಗಾಗಿ ಅದಕ್ಕೆ 1 ನೇಷನ್ 1 ಪೋಲ್ ಇರಲಿ ಅಂತ ಕೆಲವರು ವಾದ. ಅದಕ್ಕೆ ಯಾರೋ ಅಲ್ಲಿ ಅಸೆಂಬ್ಲಿಯಲ್ಲಿ ಕೇಳ್ತಿದ್ರು, ಗಿರಾಯ್ ಕ್ಯಾ ಕರೆಗಾ ಅಂತಂತಿದ್ರು. ಬಿದ್ದೋದ್ರೆ ಏನು ಮಾಡ್ತೀರಿ? ಏನೂ ಮಾಡಲ್ಲ, ಅದರಲ್ಲಿ ಇದೆ. ಬಿದ್ದೋದ್ರೆ ಆ ರಾಜ್ಯಕ್ಕೆ ಚುನಾವಣೆ ನಡೆಯುತ್ತೆ. ಬಟ್ ಆ ರಾಜ್ಯದ ಚುನಾವಣೆ ಲೋಕಸಭಾ ಚುನಾವಣೆ ನೆಕ್ಸ್ಟ್ ಎಲ್ಲಿ ಬರುತ್ತೋ ಆ ಅವಧಿಗೆ ನಡೆಯುತ್ತೆ. ಓಕೆ. ಮತ್ತೆ 5 ವರ್ಷಕ್ಕೆ ನಡೆಯಲ್ಲ. ಅದು 3 ವರ್ಷ ಇದ್ರೆ 3 ವರ್ಷಕ್ಕೆ ನಡೆಯುತ್ತೆ. ಎಲ್ಲಿಂದ ಲೈಕ್ ಈಗ MP ಗಳದ್ದೆಲ್ಲ ನಡೆದಂಗೆ, MLA ನಡೆದಂಗೆ. ಈಗ MLA ಯಾವುದೇ ಕಾರಣಕ್ಕೆ ಖಾಲಿ ಆದರೆ ಆ ಸ್ಥಾನ, ಉಳಿದಿರುವ ಅವಧಿಗೆ ಚುನಾವಣೆ ಮಾಡೋದು ನಮ್ಮಲ್ಲಿ. ಆ MLA MP ಅಲ್ಲಿಂದ 5 ವರ್ಷ ಅಂತ ಮಾಡಲ್ಲ ಯಾರು ಎಲೆಕ್ಷನು. ಹಾಗೆ ಅದು ನಡೆಯುತ್ತೆ. ದಟ್ ಇಸ್ ವಾಟ್ ದ ಪ್ಲ್ಯಾನ್ ಈಸ್. ಹಾಗಾದ್ರೆ ಯಾರಿಗೆ ಲಾಭ? ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರವ್ರ ಭಾವನೆಗಳು ಅವ್ರವ್ರಿಗಿದೆ, ಅವ್ರವ್ರದ್ದು ಎಚ್ಚರಿಕೆಗಳು ಅವ್ರವ್ರಿಗಿದೆ. ಕೆಲವರು ಅನ್ಕೋತಾರೆ BJPಗೆ ಲಾಭ ಆಗ್ಬಿಡುತ್ತೆ, ರಾಷ್ಟ್ರೀಯ ವಿಚಾರಗಳನ್ನು ತಂದು ಬಿಡ್ತಾರೆ ಅವರು. ಈ ಪುಲ್ವಾಮಾ ಟೈಪ್ ಏನೋ ತಂದು ಬಿಡ್ತಾರೆ, ಎಲ್ಲರೂ ಪಟ ಹಾರಿಸ್ಬಿಡ್ತಾರೆ, ಆಮೇಲೆ ಮಾಡಿಬಿಡ್ತಾರೆ ಇವರು ಅಂತಂತಾರೆ. BJP ಕೆಳಕ್ಕೆ ಬೀಳೋ ಟೈಮ್ ಬಂದಾಗ ನಿಮಗೂ ಅದರದ್ದೇ ಲಾಭ ಆಗಬೇಕದು. ಇನ್ಫ್ಯಾಕ್ಟ್ BJP ಮೇ ಸಫರ್ ಔಟ್ ಆಫ್ ಇಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅನುಭವಿಸ್ಬೇಕಾಗಿ ಬರ್ಬೋದು ಈ ಪ್ರಾಬ್ಲಮ್ ಇದರಿಂದ. ಅವರು ಏನೋ ಅದು ಒಂದು ಕಡೆ ಅವ್ರಿಗೆ ಲಾಭ ಆಗ್ಬೋದು ರಾಷ್ಟ್ರೀಯ ಪಕ್ಷಗಳಿಗೆ ಅಂತ. ರಾಷ್ಟ್ರೀಯ ಪಕ್ಷಗಳಿಗೆ, ಬರೀ BJP ಅಲ್ಲ. ಎರಡನೇದು ಲಾಭ MP ಗಳಿಗಾಗತ್ತೆ. ಇದು ಲಾಭ ಯಾಕೆ ಅಂದರೆ ಈಗ MP ಗಳು ಪ್ರತ್ಯೇಕವಾಗಿ ಚುನಾವಣೆಗೆ ಹೋದಾಗ ಬಹುತೇಕ ಅಭ್ಯರ್ಥಿಗಳು MP ಗಳು ನನ್ನ ಹತ್ರ ಹೇಳೋದು ಏನು ಅಂತಂದರೆ, ತಿಂದುಬಿಟ್ಟು ಹರಿದುಬಿಟ್ಟು ಹಾಗೆ ಕಚಕಚ ಅಂತ ಅಗದು ನುಂಗು ಬಿಡ್ತಾರಪ್ಪ MLA ಗಳು, ಸಾಕಾಗೋಗುತ್ತಪ್ಪ ಚುನಾವಣೆ ಅಂತ. ಚುನಾವಣೆ ನಡೆಸೋದು ಕಷ್ಟ ಆಗೋದು, ಭಾಳ ಕಷ್ಟಪ್ಪ ನಡೆಸೋದು ಚುನಾವಣೆನ ಅಂತ ಹೇಳ್ತಾರೆ. ಎಲ್ಲ ಕ್ಷೇತ್ರ ಅಲ್ಲದೆ ಇರ್ಬೋದು, ಕೆಲವು ಕ್ಷೇತ್ರಗಳಲ್ಲಂತೂ ಇದೆ. ಅವ್ರ MLA ಆಚೆನೇ ಬರಲ್ಲ, ಅದೇ ಬರೋಕ್ಕಾಗಲ್ಲ, ಅದೆಲ್ಲ ಸರಿಯಾಗಿ ಯಾರು ಮಾತಾಡಿಸ್ತಿಲ್ಲ, ನಮ್ಮನ್ನು ನೋಡ್ತಿಲ್ಲ, ಏನಿಲ್ಲ, ನಾವು ಬರಲ್ಲ ಅಂತಂದ್ಬಿಟ್ಟು ಎಲ್ಲರನ್ನೂ ವಿಶ್ವಾಸ ಫುಲ್ ಪೋಸ್ಟ್ ಕೊಡ್ತಿರ್ತಾರೆ MLA ಗಳು. ಈಗೇನಾಗತ್ತೆ ಅಂದರೆ ಎರಡು ಒಟ್ಟಿಗೆ ನಡೆದಾಗ ಆ MLA MP ಕ್ಯಾಂಡಿಡೇಟ್ನು ಎಳ್ಕಂಡೇ ಹೋಗ್ಬೇಕು, ಜೊತೆಗೆ ಒಟ್ಟಿಗೆ ಹೋಗ್ಲೇಬೇಕು, ಅವ್ರಿಗೂ ಬೇಕು, ಎರಡೂ ಆಗಬೇಕದು. ಹಾಗಾಗಿ ಅವ್ರಿಗೂ ಸ್ವಲ್ಪ MP ಗಳಿಗೆ ಲಾಭ ಆಗ್ಬೋದು. ಸರಿ, ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣವೇ? ಆಯಿತು. How is it possible under our constitutional scheme that the tenures of the state legislatures can be made subject to the tenure of the national legislature? That is completely an antithesis of the constitutional scheme. There is absolutely no way under the Indian constitutional scheme where the states are separate constituents and equal constituents, the term of the state legislatures can be made subject to the term of the national legislature. ये बिल पूरे देश के जो अलग अलग भेष भाषाएं, संस्कृति, क्षेत्र की जो मान्यताएं हैं, जो हमारे संविधान निर्माताओं ने बहुत सोच विचार के मंथन अध्ययन करके ये संघीय ढांचा तैयार किया था, राज्यों का गठन भी किया था, संस्कृति के हिसाब से, क्षेत्र के हिसाब से, भाषा के हिसाब से. This is inconsistent. It cannot be accepted. We must remember this. State government and the state legislative assembly are not subordinate to the central government or to the parliament itself. This parliament is having the power to legislate law under the 7th schedule, list 1 and list 3. Similarly, state assembly is having the power to legislate law. Sir, this bill violates the right to democratic self-government, which is part of Article 1419. And if a legislative assembly is dissolved, sir, and midterm elections are conducted, the tenure of that assembly will not be for 5 years, sir. This in itself is a violation of parliamentary democracy, which envisage. जब ये संविधान सुधार का विधेयक, संवैधानिक संशोधन जब कैबिनेट में चर्चा में आया, तब प्रधानमंत्री जी ने स्वयं मंशा व्यक्त करी थी कि इसको JPC को देना चाहिए. इस पर ಪ್ರಜಾಪ್ರಭುತ್ವ ನಿಯಮ ಉಲ್ಲಂಘನೆ ಏನಾಗಲ್ಲ. ಪ್ರಜಾಪ್ರಭುತ್ವ ನಿಯಮ ಕನ್ಫ್ಯೂಷನ್ ಇರೋದು, ಭಯಗಳಿರೋದು ಬೇರೆ, ಅದು ಚರ್ಚೆ ಆಗಬೇಕು, ಅದು ಒಪ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮಾಡೋಕ್ಕೆ ಬರಲ್ಲ ಇದನ್ನು ಸಬಾರ್ಡಿನೇಟ್ ಆಗಿ, ಅಂದರೆ ವಿಧಾನಸಭೆಯ ಅಧಿಕಾರದ ಅವಧಿಯನ್ನು ಲೋಕಸಭೆಗೆ ಜೋಡಣೆ ಮಾಡೋಕ್ಕೆ ಬರಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಅದೇ ಅಮೆಂಡ್ಮೆಂಟೇ ಮಾಡೋಕ್ಕೆ ಹೊರಟಿರೋದು. ದಟ್ ಈಸ್ ಎಕ್ಸಾಕ್ಟ್ಲಿ ದಿ ಅಮೆಂಡ್ಮೆಂಟ್ ದೇ ಆರ್ ಟ್ರೈಯಿಂಗ್ ಟು ಡೂ. ಮನೀಶ್ ತಿವಾರಿ ಅವರೇನೋ ಹೇಳ್ತಿದ್ರು ಅದನ್ನು.
ಈಗಿರೋದ್ರಲ್ಲಿ ಇಲ್ಲ ಅದು. ದಟ್ ಇಸ್ ಎಕ್ಸಾಕ್ಟ್ಲಿ ದಿ 129th ಅಮೆಂಡ್ಮೆಂಟ್ ಪ್ರಪೋಸ್ಡ್ ಬೈ ದಿ ಗೌರ್ಮೆಂಟ್ ಇವಾಗದು. ಅದಕ್ಕೆ ತಿದ್ದುಪಡಿ ಹಾಂ, ಮಾಡ್ಬೇಕು ನಂಬರ್ 1. ಅವ್ರು ಯಾರೋ SP-ನವರು ಅಲಗ್ ಅಲಗ್ ಸಂಸ್ಕೃತಿ ಹೈ ಭಾಷಾ ಹೈ ಅಂತ ಹೇಳ್ತಾ ಇದ್ರು. ಜೊತೆಲಾದರೆ ಸಂಸ್ಕೃತಿ ಭಾಷೆ ಎಲ್ಲಿ ಹೋಗುತ್ತೆ? ಫಾರ್ ಎಕ್ಸಾಂಪಲ್ SP, DMK, TMC ಇವ್ರದ್ದೆಲ್ಲ ತಗೊಳ್ರಪ್ಪ. ನೀವು ನಿಮ್ಮ ರಾಜ್ಯದಲ್ಲೇ ಇರ್ತೀರಿ, ಅಲ್ಲೇ ಕ್ಯಾನ್ವಾಸ್ ಮಾಡ್ತೀರಿ. ಹೌದು. ಸಂಸ್ಕೃತಿಗೂ ಭಾಷೆಗೂ ಏನಾಗತ್ತೆ ಅದರಲ್ಲಿ? ಒಟ್ಟಿಗೆ ಚುನಾವಣೆ ನಡೀತಿದೆ, ನೀವೀಗೆಲ್ಲರೂ ಇದೇ ಭಾಷೆಯಲ್ಲಿ ಚುನಾವಣೆ ಎಲೆಕ್ಷನ್ ಮಾಡಬೇಕು ಅಂತ ಇರ್ತಾರೆ ಯಾರು? ಹಾಗೇನೆ. ಏನಿಲ್ವಲ್ಲ. ಸಿ ಫಾರ್ ಎಕ್ಸಾಂಪಲ್ ಅವ್ರು ಯಾರೋ ಒವೈಸಿ ಉಳಿದಾವಧಿಗೆ ಮಾಡೋದಿದೆಯಲ್ಲ, ಅದು ತಪ್ಪದು ಅಂತಂದರೆ ಹೇಗೆ ತಪ್ಪು? ಹೆಂಗೆ ತಪ್ಪಾಗತ್ತೆ? ಅದು ನನಗೆ ಅರ್ಥ ಆಗಿಲ್ಲ. ಇದರಲ್ಲಿ ನನಗೂ ಕೆಲವು ಭಯಗಳಿವೆ, ಈ ಚುನಾವಣೆ ಬಂದಾಗ ಏನಾಗಬಹುದು ಅನ್ನೋದು. ಹೇಗೆ ತಪ್ಪಾಗತ್ತೆ? ನಿಮ್ಮ ಪಾರ್ಲಿಮೆಂಟ್ಗೆ ಒಳಕ್ಕೆ ಹೋಗಕ್ಕೆ ಬರ್ತಿರೋ ಮೆಂಬರ್ಗೆ ಕಡಿತದ ಅವಧಿನಲ್ಲಿ ಚುನಾವಣೆ ಮಾಡ್ಬೋದು ಅನ್ನೋದಾದರೆ, ನಿಮ್ಮ ಅಸೆಂಬ್ಲಿ MLAಗಳಿಗೆ ಉಳಿದ ಅವಧಿಗೆ ಚುನಾವಣೆ ಮಾಡಿ ನಿಮ್ಮ ಪಕ್ಷದಿಂದನೇ ಗೆಲ್ಲಿಸ್ಬಿಟ್ಟು ಒಳಗೆ ಕಳಿಸ್ಕೊಡ್ಬೋದು ಅನ್ನೋದಾದರೆ, ಆ ಸದನದ ಅವಧಿ ಕಡಿತ ಆಗೋದ್ರಿಂದ ಏನಾಗ್ಬಿಡುತ್ತೆ ಅವಾಗ? ಹೌ ಇಸ್ ಇಟ್? ಲಾಜಿಕ್ ಇಲ್ಲ ಅದಕ್ಕೆ. ಗೊತ್ತಿಲ್ಲ. ಇದೊಂದು ದೊಡ್ಡ ಚರ್ಚೆ ಆಗತ್ತೆ, ಅಷ್ಟು ಮಾತ್ರ ನಿಜ. ಐ ಹ್ಯಾವ್ ನೋ ಐಡಿಯಾ ಮುಂದಕ್ಕೆ ಏನು ಹೋಗುತ್ತೆ ಅಂತ. ಎಸ್, ಬಲಾಬಲ ಏನಿದೆ ಅಂತ ನೋಡಿ. ಹಾಂ, ಬಲಾಬಲ ಇದು. ಈಗೇನು ಇದು ಪಾಸ್ ಆಗ್ಬಿಡುತ್ತಾ? ನಾಳೆ ಬಂದ್ಬಿಡುತ್ತಾ? 29ಕ್ಕೆ ಸ್ಟಾರ್ಟ್ ಹಂಗಾರೆ? ಹಂಗಲ್ಲ. ಲೋಕಸಭೆಯಲ್ಲಿ ಪಾಸ್ ಆಗಬೇಕು, ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು, ಲೋಕಸಭೆಯಲ್ಲೂ 2/3 ಬೇಕು, ಅದಕ್ಕೆ ರಾಜ್ಯಸಭೆಯಲ್ಲೂ ಬೇಕು. ಅಂದರೆ ಸಂಖ್ಯೆ ಬೇಕು. ಈ ವಿಚಾರದಲ್ಲಿ ನನಗೆ ಅರ್ಥವೇ ಆಗದೇ ಇರೋದು ಇಲ್ಲಿವರೆಗೆ. ಒಳಗಡೆನಲ್ಲಿ ಏನೇನು ಬುಟ್ಟಿ ಒಳಗಡೆ ಹಾಳು ಇಟ್ಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲಪ್ಪ. ಇವ್ರ ಹತ್ರ ನಂಬರ್ ಇಲ್ಲ BJP ಅವ್ರ ಹತ್ರ ಅಥವಾ NDA ಅವ್ರ ಹತ್ರ. ಫಾರ್ ಎಕ್ಸಾಂಪಲ್ 543 ಲೋಕಸಭೆಯ ಸಂಖ್ಯೆ ಅಂದರೆ ಅದರದ್ದು ಬಲಾಬಲ. ಈಗ 2ನೇ 3 ಭಾಗ ಬೇಕು ಅಂದರೆ 362 ಬೇಕಲ್ಲೀಗ. NDA ಹತ್ರ ಇರೋದು 298. 300 ಅಂತಾನೆ ಇಟ್ಕೊಳ್ಳೋಣ ಈಚೆ ಆಚೆ. ಅಂದರೆ ಇನ್ನೂ ಒಂದು 62 ಶಾರ್ಟೇಜ್ ಇದೆ ಅಲ್ಲಿ. 64. ಇಂಡಿ ಕೂಟಕ್ಕೆ 233 ಇದೆ. ಈ ಥರ 11 ಇದೆ. ಈ 11 ತಗೊಂಡ NDAಗೆ ಹಾಕ್ಬಿಟ್ರು ನಾವು ಒಂದು 50, 55, 57, 58ರಷ್ಟು ಶಾರ್ಟೇಜ್ ಇದೆ ಇಲ್ಲಿಗ. ಇದು ಎಲ್ಲಿಂದ ಬರುತ್ತೆ ಈ ನಂಬರು? ಗೊತ್ತಿಲ್ಲ. ಸಂಖ್ಯೆ ಇಲ್ಲದಿದ್ರು ಹಾಗಾದ್ರೆ ಪ್ರಯತ್ನಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಏನು ಐಡಿಯಾ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಗವರ್ನಮೆಂಟ್. ಈ ಸರ್ಕಾರದ ವಿಶ್ವಾಸ ಏನು? ಬಿಲ್ಲನ್ನು ಮೂವ್ ಮಾಡ್ತಾ ಇದ್ದೀನಿ ಅಂದಾಗ ಗೋಡೆ ಮೇಲಿನ ಬರಹದಂತೆ ನಂಬರ್ ಇದ್ದಾಗ ವಿಶ್ವಾಸ ಏನು ಅದರಲ್ಲಿರುವ ರಾಜಕೀಯ ಸಂದೇಶ ಏನು ನನಗೆ ಅರ್ಥವಾಗಿಲ್ಲ. ಇನ್ನು ರಾಜ್ಯಸಭೆಗೆ ಹೋಗಿ, ಅದು 245 ಒಟ್ಟಲ್ಲಿ ರಾಜ್ಯಸಭೆಯಲ್ಲಿ. ರಾಜ್ಯಸಭೆಯಲ್ಲಿ 245 ಇದ್ದರೆ 2/3 ರಷ್ಟು ಸಂಖ್ಯಾಬಲ ಬೇಕು ಅಂದರೆ 156 ಬೇಕಲ್ಲಿ ಅಲ್ಲಿ ಪಾಸಾಗಕ್ಕೆ. NDAಗೆ 135 ಇದೆ, ಇಂಡಿ ಹತ್ರ 108 ಇದೆ. 135 ಅಂದರೆ 45, 55, ಒಂದು 20 ಶಾರ್ಟೇಜ್ ಇದೆಯಪ್ಪ ಅಲ್ಲಿ. ಈ 20 ಎಲ್ಲಿಂದನಾದ್ರು ಬರಬೇಕಲ್ಲ, ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ ಸದ್ಯಕ್ಕೆ ಇದನ್ನು ಸಪೋರ್ಟ್ ಮಾಡ್ತಿರೋರು NDAಯಲ್ಲಿರೋ BJP, TDP, ಜಗನ್ YSRCP, JDS 2 ಸೀಟ್ ಇದೆ ಅವ್ರದ್ದು, ನಿತೀಶ್ ಕುಮಾರ್ JDU, ಶಿಂದೆ ಶಿವಸೇನೆ, ಅಜಿತ್ ಪವಾರ್ NCP, ಪಳನಿಸ್ವಾಮಿ AIADMK, ಮಾಯಾವತಿ BSP. ಅರ್ಥ ಇದೆಯೋ ಇಲ್ವಲ್ಲ ನಂಬರ್ ಗೊತ್ತಿಲ್ಲ. ಇವರಿಷ್ಟು ಜನ ಸಪೋರ್ಟ್ ಹಲೋ ಓಕೆ ಅಂತ ಅಂತಿದ್ದಾರೆ. ಚಾನ್ಸೇ ಇಲ್ಲ, ಬಿಲ್ಕುಲ್ ಆಗಲ್ಲ ಅಂತಿರೋರು ಯಾರು? ಕಾಂಗ್ರೆಸ್, ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್. ಅಲ್ಲಿ ರಾಹುಲ್ ಅಂತ ಹಾಕಿದ್ದಾರೆ ನಮ್ಮಲ್ಲಿ. ರಾಹುಲ್ ಅಲ್ಲ, ಈಗ ಅಧ್ಯಕ್ಷರು ಖರ್ಗೆ ಅವರು. ಮಮತಾ ಬ್ಯಾನರ್ಜಿ TMC, ಕೇಜ್ರಿವಾಲ್ ಆಪು, ಅಖಿಲೇಶ್ SP, ಸ್ಟಾಲಿನ್ DMK, ಶರದ್ ಪವಾರ್ NCP, ಉದ್ಧವ್ ಠಾಕ್ರೆ ಶಿವಸೇನೆ, ಪ್ರಕಾಶ್ ಕಾರಟ್ CPM, ಲಾಲು ಪ್ರಸಾದ್ ಯಾದವ್ RJD. ಇವರು ನೋ ಅಂತ ಕೂತಿದ್ದಾರೆ ಈಗ. ಹಾಗಾಗಿ ಇದರಲ್ಲಿ ಯಾರು ಎಸ್ ಅನ್ಕಂಡು ಬರೋರು ಮುಂದೆ ಗೊತ್ತಿಲ್ಲ, ಬರ್ತಾರಾ ಗೊತ್ತಿಲ್ಲ, ಹಂಗಾಗಿ ಪಾಸ್ ಆಗತ್ತಾ ಗೊತ್ತಿಲ್ಲ. ಚರ್ಚೆ ಅಂತೂ ನಡೀತಾ ಇದೆ. ಎಸ್,
ಇನ್ನು ವಕ್ಫ್ ವರದಿ ಮುಚ್ಚಿಡಲು ವಿಜಯೇಂದ್ರ 150 ಕೋಟಿ ಆಫರ್ ಕೊಟ್ಟಿದ್ರು ಎಂಬ ಆರೋಪ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸರ್ಕಾರದ ಸಿಬಿಐಗೆ ಒಪ್ಪಿಸುವ ಚಿಂತನೆ ವಿಧಾನಸಭೆಯಲ್ಲಿನ ವಾಕ್ಸಮರದ ಬೆನ್ನಲ್ಲೇ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಮತ್ತೊಮ್ಮೆ ಮಾತನಾಡಿದ್ದಾರೆ. ನನ್ನ ವರದಿ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಕಳ್ಳರು ಕೂಡ ಸಿಕ್ಕಾಕೊಳ್ತಾರೆ ಅಂದ್ರು. ಅಲ್ಲದೆ ವಿಜಯೇಂದ್ರ ಯಾವುದೇ ಆಫರ್ ಕೊಟ್ಟಿಲ್ಲಪ್ಪ ಅಂತ ಕೂಡ ಹೇಳಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಣಿಪಾಡಿ ಆರೋಪಗಳಿಗೆ ಸವಾಲನ್ನ ಹಾಕಿದ್ದಾರೆ, ಸಾಬೀತು ಮಾಡಲಿ ಅಂತ. ವಿಜಯೇಂದ್ರ, ಸದಾನಂದಗೌಡ, ಯತ್ನಾಳ್ ಕೂಡ ಮಾತನಾಡಿದ್ದಾರೆ. ಈ ಮಧ್ಯೆ ವಕ್ಫ್ ಆಸ್ತಿ ಒತ್ತುವರಿ ಸಂಬಂಧ ನ್ಯಾಯಾಂಗ ತನಿಖೆ ಕೋರಿ ಪಿಐಎಲ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಖರ್ಗೆ ಅವರೇ, ನನ್ನ ವರದಿಯನ್ನ ನೀವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವೆಲ್ಲರೂ ಕಳೆದು ಸಿಕ್ಕಿ ಬೀಳ್ತೀರಾ. ಮಿಸ್ಟರ್ ಸೀನಿಯರ್ ಖರ್ಗೆ ಅವರು ಕೂಡ ಸಿಕ್ಕಿ ಬೀಳ್ತಾರೆ. ನಿಮ್ಮ ಇಡೀ ಕಾಂಗ್ರೆಸ್ ಅವರು ಸಿಕ್ಕಿ ಬಿದ್ದಿದ್ದಾರೆ. 2,30,000 ಕೋಟಿಯಷ್ಟು ಪ್ರಾಪರ್ಟಿ ನೀವು ಕಬಳಕೆ ಮಾಡಿದ್ದೀರಿ. ನೀವು ವಿಜೇಂದ್ರನವರೇ ಆಫರ್ ಮಾಡಿದ್ದಾರೆ. ವಿಜೇಂದ್ರ ಆಫ್ ಮಾಡಿ ನಿಮ್ಗೆ ಇದು ಬರುವುದಿದೆ, ಬೇಕಾದ್ರೆ ನೀವು ಮೌನ ವಹಿಸಬಹುದು ಹೇಳಿದ್ದಾರೆ. 3 ಆದ್ಮೇಲೆ ಗೊತ್ತಾಯ್ತಂಗೆ ವಿಜೇಂದ್ರ ನನ್ನ ಡೆಪ್ತ್ ನೋಡ್ಲಿಕ್ಕೆ ಅವ್ರ ಮಾತು ಹೇಳಿದ್ರು ವಿನ ಆಕ್ಚುಲಿ ಮಾಡಬೇಕಂತಿರಲಿಲ್ಲ. ನಮ್ಮ ಕಾಂಗ್ರೆಸ್ ಹೆಸರಿದ್ರೆ, ನಮ್ಮ ಪಾಲಿದ್ರೆ, ನಂದೇ ಪಾಲಿದ್ರೆ ಬಯಲ್ ಮಾಡಿ ಯಾರು ಬೇಡ ಅಂದಿದ್ದಾರೆ. ಎಲ್ಲ IT, ED, CBI ಎಲ್ಲ ಕಳಿಸ್ಲಿ, ಯಾರು ಬೇಡ ಅಂದಿದ್ದಾರೆ. ಖರ್ಗೆ ಕುಟುಂಬ, ಕಮರುಲ್ ಇಸ್ಲಾಂ ಅವ್ರ ಕುಟುಂಬ, ಧರಮ್ ಸಿಂಗ್ ಸಾಹೇಬ್ರ ಕುಟುಂಬ, ಸಿದ್ದರಾಮಯ್ಯ. ನನ್ನೇ ಮುಖ್ಯಮಂತ್ರಿಗಳಿಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ. ಅನ್ವರ್ ಮಾನಪ್ಪಾಡಿ ಅವರು ನನ್ನ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಒಪ್ತೇವೆ, ಆದ್ರೆ ಅನ್ವರ್ ಮಾನಪ್ಪಾಡಿ ವರದಿನ ಒಪ್ಪಲ್ಲ ಅಂತ ಹೆಂಗಾಗ್ತದೆ? ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ? ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಮಾನಪ್ಪಾಡಿ ಅವರ ವರದಿ, ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫ್ CBI ಕೊಡ್ಲಿ, ಅವರೇ ಕೊಡ್ಲಕ್ ಬರ್ತದ. CBI ಬರೆದ್ರೆ CBI ದವ್ರು ಬಂದು ತನಿಖೆ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಎಕ್ಸ್ ನಲ್ಲಿ ಬರ್ಕೋತಾರೆ, ದಾಖಲೆ ಇದ್ರ ಬಿಡುಗಡೆ ಮಾಡ್ಲಿ. ಬಿಜೆಪಿ ಅವ್ರನ್ನ ಎದುರಾಗ ಸಿಲುಕಿಸಬೇಕು ಅನ್ನೋದು ಬಿಟ್ರೆ ಮತ್ತೊಂದೇನು ಇಲ್ಲ. ತನಿಖೆ ಕೊಡ್ಬೇಕಾಗಿರೋದು ಇವರು ಸಾಬೀತು ಮಾಡ್ಲಿ ಅಂತ ಮತ್ತೆ ಮಾಣಿಪಾಡಿಗೆ ಹೇಳಿದ್ರೆ ಖರ್ಗೆ ಪ್ರಿಯಾಂಕ್ ಹೇಳಿದ್ ಸರಿ, ಕಳಿಸಿ ಅಂತಾರೆ. ಅವ್ರು ಕಳ್ಸಕ್ಕೆ ರೆಡಿ, ಅವ್ರು ಬರಂಗಿಲ್ವಲ್ಲ ನಿಮ್ಮ ರಾಜ್ಯದಲ್ಲಿ ಈಗ. ಹಾಗಾಗಿ ನೀವು ಬರೆದು ಬಿಡಿ ಒಂದು ಕಾಗದಾನ, ಎತ್ಕೊಂಡೋಗ್ರೆ ಯಾರು CBIನವ್ರು ಬೇಕಾದ್ರೆ ಅದು ಏನಾಗತ್ತೆ ಆಗೋಗ್ಬಿಡ್ಲಿ ಅಂತ. ಅದು ಆಗ್ಬಿಡ್ಲಿ. ಬಹುದಿನಗಳ ಕನಸು ಈ ವಕ್ಫ್ ಪ್ರಾಪರ್ಟಿ ಕತೆ. ನೋಡ್ಬಿಡೋಣ ಅದು ಏನೇನಾಗಿದೆ ಅಂತ. ಯಾರ್ಯಾರು ಲೂಟಿಕೋರರು ಇದ್ದಾರಾ ಇಲ್ಲವಾ, ಸುಮ್ಮನೆ ಯಾರ್ದೋ ಹೆಸರು ಹೇಳ್ತಿದ್ದಾರಾ, ನಿಜವಾಗ್ಲೂ ಲೂಟಿ ಹೊಡೆದು ತಿಂದಿರೋರು ಸೈಲೆಂಟಾಗಿ ಒಳಗಡೆ ಇಲಿಗಳ ಥರ ಬಿಲಾಕ್ ಹೊರ್ಕೊಂಡಿವ್ಯಾ, ಅಥವಾ ಘನತೆವೆತ್ತ ವ್ಯಕ್ತಿಗಳಂತೆ ಪೋಸ್ಟ್ ಕೊಟ್ಕೊಂಡಿದ್ದವರ ಕಚಡ ಬುದ್ಧಿಗಳೇನು ಗೊತ್ತಾಗ್ಲಿ ಬಿಡಿ. ಕೊಟ್ಬಿಡ್ರಪ್ಪ, ನಿಮಗೆ ಕಳಕಳದು ಏನ್ರಪ್ಪ ಇದೆ ಇದರಲ್ಲಿ? ಇಬ್ರು ಪ್ರಕಾರ ಖರ್ಗೆ ಅವರು ಹೆದರ್ಕೋತಿಲ್ಲ, ಅವ್ರೇನು ಹೆದರ್ಕೊಳ್ಳಲ್ಲ. CM ಏನು ಹೆದರ್ಕೊಳ್ಳಲ್ಲ, ಬಿಕಾಸ್ ಅವರೇ ಎಕ್ಸೆಲ್ ಹಾಕಿದ್ದಾರೆ. ಈಗ ಇನ್ನು ಏನಿದೆ ಅದರಲ್ಲಿ? ಕ್ವಾಟ ಕೈ ತೊಳ್ಕಂಡ ಮುಚ್ಚಿಡೋದು, ರಕ್ಷಣೆ ಮಾಡೋದು ಏನೂ ಇಲ್ಲ. ಅದರೊಳಗಡೆ ಹಂಗೆ ಆ ವಿಜಯೇಂದ್ರನ್ನು ಸಿಕ್ಕಾಕಿಸ್ಬಿಡ್ಬೋದು. ಎಷ್ಟು ಐಡಿಯಾ.